ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಕೊಟ್ಟಂತ ಈ ಒಳ್ಳೆ ಅವಕಾಶಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಹಾಗೆ ನಿಮ್ಮೆಲ್ಲರಿಗೂ ಕರ್ತನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ ಪ್ರಿಯರೇ. ಹಾಗೆ ಇವತ್ತು ಜೂನ್ 1ನೇ ತಾರೀಕು, ಹಾಗೆ 6ನೇ ತಿಂಗಳಿನ ಮೊದಲನೇ ದಿನದಲ್ಲಿ ದೇವರು ಕೊಟ್ಟಂತ ಈ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಇವತ್ತಿನ ದಿನದಲ್ಲಿ ದೇವರ ವಾಗ್ದಾನದ ವಾಕ್ಯಾನುಸಾರವಾಗಿ ನಮಗೆ ಕೊಟ್ಟಿರುವಂಥ ವಾಕ್ಯವನ್ನು ನೋಡಿಕೊಳ್ಳೋಣ ಪ್ರಿಯರೇ. ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ನಾವು ನಿಮ್ಮ ಮಧ್ಯದಲ್ಲಿ ನಾನು ಹೇಳಲಿಕ್ಕೆ ಒಂದು ದೇವರು ಕೊಟ್ಟಂತ ಈ ಒಂದು ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ವಿಶೇಷವಾಗಿ ಇವತ್ತಿನ ಧ್ಯಾನಕ್ಕಾಗಿ ನಾವು ನೋಡಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ರಿಂದ ನಾವು 14ರವರೆಗೆ ನಾವು ನೋಡಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆಲ್ಲ ಗೊತ್ತಿರಬಹುದು, ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡ್ರಿ ಪ್ರಿಯರೇ, ವಿಧೇಯತ್ವದಿಂದಾಗುವ ಮೇಲು ಅವಿಧೇಯದಿಂದಾಗುವ ಕೇಡು, ಇವುಗಳ ವಿಷಯದಲ್ಲಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ವಿಶೇಷವಾಗಿ ಇವತ್ತು ವಿಧೇಯತೆ ಬಗ್ಗೆ, ಹಾಗೆ ಅವಿಧೇಯತೆ. ವಿಧೇಯತೆ ಅಂದರೆ ದೇವರಿಗೆ ನಾವು ತಗ್ಗಿಸಿಕೊಂಡವರಾಗಿ ದೇವರಿಗೆ ಅಧೀನರಾಗಿ ಜೀವಿಸುವಾಗ, ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ಜೀವಿಸುವಾಗ, ದೇವರ ವಾಕ್ಯಗಳನ್ನು ಕೈಕೊಂಡು ನಡೆಯುವಾಗ ಬರುವಂಥ ಆಶೀರ್ವಾದಗಳು ಏನೆಂಬುದಾಗಿ ನಾವು ನೋಡಿಕೊಳ್ಳೋಣ ಮೊದಲನೇದಾಗಿ. ಎರಡನೇದಾಗಿ, ದೇವರಿಗೆ ನಾವು ವಿರುದ್ಧವಾಗಿ ಹೋಗುವಾಗ ದೇವರಿಂದ ಬರುವಂಥ ಯಾವುದು ಒಂದು ಅಶುಭಗಳು, ಯಾವುದೊಂದು ಶಾಪಗಳು ಎಂಬುದಾಗಿ ನಾವು ನೋಡಿಕೊಳ್ತೇವೆ. ಆದರೆ ಮೊದಲನೇದಾಗಿ ನಾವು ಇವತ್ತಿನ ಸಮಯ ಸಿಕ್ಕರೆ ಮತ್ತೆ ನಿಮಗೆ ಎರಡನೇ ವಿಷಯ ನಾನು ಹೇಳಲಿಕ್ಕೆ ಸಿದ್ಧಳಾಗ್ತೀನಿ. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿನದಲ್ಲಿ ನಾನು ನಿಮಗೆ ಆಶೀರ್ವಾದದ ವಾಗ್ದಾನದ ವಾಕ್ಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ತಿಂಗಳ ಮೊದಲನೇ ದಿನ ಆಗಿರೋದಕ್ಕಾಗಿ ದೇವರು ನಮಗೆ ವಾಗ್ದಾನ ಮಾಡಿದಂಥ ವಾಗ್ದಾನದಲ್ಲಿ ನಾವು ಮುಂದಕ್ಕೆ ಇವತ್ತಿನ ದಿನದಲ್ಲಿ ನಾವು ಕಾಲಿಟ್ಟವರಾಗಿ ದೇವರ ಆಶೀರ್ವಾದದೊಂದಿಗೆ ನಾವು ಈ ಒಂದು ತಿಂಗಳನ್ನು ಪ್ರವೇಶ ಮಾಡಿಕೊಳ್ಳೋಣ ಪ್ರಿಯರೇ. ನಂಬಿಕೆಯಿಂದ ಪ್ರಾರ್ಥನೆಯೊಟ್ಟಿಗೆ ದೇವರ ಕಾರ್ಯಗಳನ್ನು ಮಾಡೋದಕ್ಕಾಗಿ ನಾವು ವಿಧೇಯರಾಗಿ ಜೀವಿಸಲಿಕ್ಕೆ ವಾಕ್ಯಗಳನ್ನು ನಾವು ಈ ಸಮಯದಲ್ಲಿ ನಾವು ನೋಡಿಕೊಳ್ಳೋಣ. ಇಲ್ಲಿ 1ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಂದಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವ. ಯಾವುದಂದ್ರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳ್ತಾ ಇದೆ ನೋಡ್ರಿ ಪ್ರಿಯರೇ, ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ವಾಕ್ಯಗಳನ್ನು ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನಮ್ಮನ್ನೇನು ಮಾಡ್ತಾನಂದ್ರೆ ಭೂಮಿ ಮೇಲಿರುವ ಎಲ್ಲ ಜನಾಂಗಗಳಿಗಿಂತ ಉನ್ನತ ಸ್ಥಿತಿಗೆ, ಉತ್ತಮ ಸ್ಥಿತಿಗೆ, ಒಂದು ಯೋಗ್ಯವಾದ ಸ್ಥಿತಿಗೆ, ಒಂದು ಹೆಚ್ಚಿನ ರೀತಿಯಲ್ಲಿ ದೇವರು ನಮ್ಮನ್ನು ಮೇಲನ್ನಾಗಿ ನಮ್ಮನ್ನು ಮಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಪ್ರಿಯರೇ. ಅದೇ ರೀತಿಯಾಗಿ ಆತನ ಮಾತಿಗೆ ನಾವು ಕಿವಿಗೊಡಬೇಕಾಗಿದೆ, ಆತನ ಮಾತಿಗೆ ನಾವು ವಿಧೇಯರಾಗಬೇಕಾಗಿದೆ. ಆಗ ದೇವರು ಈ ಶುಭಗಳನ್ನೆಲ್ಲ ಆತನು ಪ್ರಾಪ್ತ ಮಾಡುವಂಥವನಾಗಿದ್ದಾನೆ. ಆ ಶುಭ ಕೆಳಗಿರುವಂಥದ್ದು 3ನೇ ವಾಕ್ಯದಿಂದ ನಾವು ನೋಡ್ತೇವೆ. ಒಂದು ಸಾರಿ ನಾವು ಓದಿಕೊಳ್ಳೋಣ. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿ ಶುಭ ಉಂಟಾಗುವುದು, ನಿಮ್ಮ ಸಂತಾನ ವ್ಯವಸಾಯಗಳಿಗೆ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು, ನಿಮ್ಮ ಪುಟ್ಟಿಗಳಿಗೂ ಕೊಣವಿಗಳಿಗೂ ಶುಭ ಉಂಟಾಗುವುದು, ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ನೋಡ್ರಿ, ಅಡವಿಯಲ್ಲಿ ಹೋಗುವಾಗ ಬರುವಾಗ, ಊರಲ್ಲಿ ಹೋಗುವಾಗ, ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗುವಾಗಲೂ ಬರುವಾಗಲೂ ದೇವರು ಏನು ಮಾಡ್ತಾನೆ ಅಂದರೆ ನಮ್ಮನ್ನು ಕಾಪಾಡುತ್ತಾನೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಅನೇಕರು ನಾವು ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಹೋಗುವಾಗಲೂ ಬರುವಾಗಲೂ ಅನೇಕರು ಒಂದು ಗೌರ್ಮೆಂಟ್ ಕೆಲಸ ಆಗಿರ್ಬೋದು, ಯಾವುದೇ ಕೆಲಸದಲ್ಲೇ ಇದ್ದರೂ ದೇವರು ಅವ್ರನ್ನು ಕಾಪಾಡುತ್ತೇನೆ ಎಂಬುದಾಗಿ ಇಲ್ಲಿ ವಾಗ್ದಾನ ಮಾಡ್ತೇವೆ. ಹಾಗೆ ನಮಗಿರುವಂಥ ದನ ಕುರಿ ಆಗಲಿ, ನಮಗಿರುವಂಥ ಸ್ವಾಸ್ಥ್ಯ ಆಗಲಿ ದೇವರು ಕಾಪಾಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗೆ ಪಶುಗಳಿಗೂ ಶುಭ ಉಂಟಾಗುವುದು ಮತ್ತು ನಿಮ್ಮ ಪುಟ್ಟಿಗಳಿಗೂ ಕೊಣವಿಗಳು. ಅಂದ್ರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಿಂದಿನ ಕಾಲದಲ್ಲಿ ಕೊಣವೆಯಲ್ಲಿ ರೊಟ್ಟಿ ಮಾಡ್ತಾ ಇದ್ರು ಪ್ರಿಯ, ಅದಕ್ಕೋಸ್ಕರ ಕೊಣವೆ ಎಂಬುದಾಗಿ ಉದಾಹರಣೆ ತೆಗೆದುಕೊಂಡು ಹೇಳ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಿ ಹೇಳ್ತಾ ಇದೆ. ಹಾಗೆ ಪುಟ್ಟಿಗಳು, ರೊಟ್ಟಿ ಬುಟ್ಟಿ ಆಗಿರ್ಬೋದು, ಅಥವಾ ನಮ್ಮ ಒಂದು ದವಸ ಧಾನ್ಯಗಳ ಒಂದು ಪುಟ್ಟಿ ಆಗಿರ್ಬೋದು, ಅದನ್ನು ಹೋಲಿಸಿಕೊಂಡು ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯಾವುದಕ್ಕೂ ನಮಗೆ ಕೊರತೆ ಇರೋದಿಲ್ಲ ಎಂಬುದಾಗಿ. ಅದೇ ರೀತಿಯಾಗಿ ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವಾಗ ಇದು ಎಲ್ಲ ನೆರವೇರ್ತದೆ ಅಂದರೆ ದೇವರ ವಾಕ್ಯಗಳನ್ನು ನಾವು ಶ್ರದ್ಧೆಯಿಂದ ಕೇಳಿ, ಶ್ರದ್ಧೆಯಿಂದ ನಾವು ಆತನ ವಾಕ್ಯಗಳನ್ನು ಕೈಕೊಂಡು ನಡೆಯುವಾಗ ಆತನು ಈ ಎಲ್ಲ ಶುಭಗಳನ್ನು ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ನಾವು ಯಾವ ರೀತಿಯಾಗಿದ್ದೇವೆ ಎಂಬುದಾಗಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಡ್ರಿ. ಹಾಗೆ ನಿಮ್ಮ ಮೇಲೆ ಬರುವ 7ನೇ ವಾಕ್ಯ ನೋಡ್ರಿ, ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದು ದಾರಿಯಿಂದ ಬಂದಿದ್ದರೆ ನಿಮ್ಮ ಮೇಲೆ ಬಂದರು 7 ದಾರಿಯಿಂದ ಓಡಿ ಹೋಗುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ನೋಡ್ರಿ, ನಮಗೆ ಬರುವಂಥ ಶತ್ರುಗಳು, ಮಾಟಗಳು, ಮಂತ್ರಗಳು, ಅನೇಕ ಸೈತಾನನ ಕಾರ್ಯಗಳು, ಹೋರಾಟಗಳು, ಅನೇಕ ಲೋಕದ ಯಾತ್ರೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಪ್ರೇರಿ. ಪಾಪ ತುಂಬಿದ ಲೋಕದಲ್ಲಿ ನಾವಿರುವಾಗ ಅನೇಕ ಹೋರಾಟಗಳು ನಮಗೆ ಉಂಟು ಸ್ವಾಮಿ, ಉಂಟು. ಆದರೆ ದೇವರು ಅದನ್ನೆಲ್ಲ ನಮ್ಮನ್ನು ತಪ್ಪಿಸಿ ಕಾಪಾಡ್ತಾನೆ ಎಂಬುದಾಗಿ ವಾಗ್ದಾನ ಮಾಡ್ತಾ ಇದ್ದಾನೆ ಪ್ರೇರೆ. ಮತ್ತು ನಮ್ಮ ಮೇಲೆ ಅನೇಕ ಸೈತಾನ ಕಾರ್ಯಗಳು ಬರುವಾಗಲೂ ದೇವರು ಅದನ್ನೆಲ್ಲ ಓಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ, ಬಿಡುಗಡೆ ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಒಂದು ದಾರಿಯಿಂದ ಬಂದರೆ 7 ದಾರಿಯಿಂದ ಓಡಿ ಹೋಗ್ತಾನೆ ಎಂಬುದಾಗಿ ದೇವರು ನಮಗೆ ಜಯಕರವಾಗಿ ಹೇಳ್ತಾ ಇದ್ದಾನೆ ಪ್ರೇರೆ. ಅದಕ್ಕೋಸ್ಕರ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕಾಗಿದೆ. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ಯಾರು ನಮಗೆ ಲೋಕದಲ್ಲಿ ಹೇಳಲಿಕ್ಕೆ ಅಸಾಧ್ಯ ಪ್ರಿಯರೇ. ಆದರೆ ದೇವರು ನಮ್ಮನ್ನು ವಾಕ್ಯಗಳ ಮೂಲಕವಾಗಿ ಬಲಪಡಿಸ್ತಾ ಇದ್ದಾನೆ, ಧೈರ್ಯಪಡಿಸ್ತಾ ಇದ್ದಾನೆ, ವಾಗ್ದಾನ ಮಾಡ್ತಾ ಇದ್ದಾನೆ. ವಾಗ್ದಾನದಲ್ಲಿ ಆತನು ನಂಬಿಗಸ್ತನಾಗಿದ್ದಾನೆ. ಮಾತು ಕೊಟ್ಟಂತೆ ಆತನು ನಡೆಸುವಂತವನಾಗಿದ್ದಾನೆ ಪ್ರೇಯರ್. ನಮ್ಮ ದೇವರು 2 ಮಾತಿನವನಲ್ಲ. ಆತನು ತಪ್ಪಿ ಹೋಗುವಂಥ ದೇವರಲ್ಲ, ಮುಖ ದಾಕ್ಷಿಣ್ಯ ಮಾಡುವ ದೇವರಲ್ಲ. ಯಾಕೆಂದರೆ ನಮ್ಮ ದೇವರು ಅಂತರಾಳವನ್ನು ನೋಡುವಂಥ ನಮ್ಮ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ನಾವು ದೇವರಲ್ಲಿ ಹೆಚ್ಚಾಗಿ ದೇವರಿಗೆ ಶ್ರದ್ಧೆಯಿಂದ, ನಮ್ರತೆಯಿಂದ, ವಿಧೇಯರಾಗಿ ದೇವರ ವಾಕ್ಯಕ್ಕೆ ಜೀವಿಸುವಾಗ ದೇವರು ಈ ಶುಭಗಳನ್ನೆಲ್ಲ ನಮಗೆ ದಯಪಾಲಿಸುವವನಾಗಿದ್ದಾನೆ ಪ್ರಿಯರೇ. ಮತ್ತು ನಾವು ಕೈ ಹಾಕುವುದೆಲ್ಲ ಕೆಲಸಗಳನ್ನು ಸಫಲಪಡಿಸುವಂಥವನಾಗಿದ್ದಾನೆ. ಮತ್ತು ದೇವರು ನಮ್ಮ ಎಲ್ಲ ಕಣಜ ಅಂದರೆ ನಮಗೆ ಎಲ್ಲ ದವಸ ಧಾನ್ಯ ಆಗಲಿ, ಆರ್ಥಿಕವಾಗಿರ್ಬೋದು, ಎಲ್ಲದರಲ್ಲಿ ಆಶೀರ್ವಾದ ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವನು. ಭೂಮಿಯಲ್ಲಿರುವ ಎಲ್ಲ ಜನಗಳು ನಿಮ್ಮನ್ನು ಯೆಹೋವನ ಜನರೆಂದು ತಿಳ್ಕೊಂಡು ನಿಮಗೆ ಭಯಪಡುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯೆಹೋವನ ಜನರೆಂದು ನಮಗೆ ನೋಡಿ ಅನೇಕರು ಭಯಪಡ್ತಾರೆ. ಹೌದು, ಅವರು ಯೇಸು ಸ್ವಾಮಿಗೆ ಹೋಗ್ತಾರೆ, ಅವ್ರು ಚರ್ಚಿಗೆ ಹೋಗ್ತಾರೆ, ಅವ್ರಿಗೆ ಯಾವುದು ನಡೆಯುವುದಿಲ್ಲ, ಅವ್ರು ಬಹಳ ಒಂದು ಪರಿಶುದ್ಧರು, ಅವರು ಬಹಳ ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾರೆ, ಅವ್ರನ್ನ ಭಯಭಕ್ತಿಯಿಂದ ಜೀವಿಸ್ತಾರೆ ಎಂಬುದಾಗಿ ಒಂದು ಜನರು ಭಯಪಡಬೇಕು. ಆ ರೀತಿಯಾಗಿ ನಮ್ಮ ನಡೆ, ನುಡಿ, ವಿಚಾರ, ನೋಟ, ಕ್ರಿಯೆ, ನಮಗೆ ನಮ್ಮ ನಡವಳಿಕೆ ಇರಬೇಕು. ಯಾವಾಗ ದೇವ್ರ ವಾಕ್ಯಗಳನ್ನು ನಾವು ಕೈಕೊಂಡು ನಡೆಯುವಾಗ ಇದೆಲ್ಲ ಬರ್ತದೆ ಪ್ರೇರ. ಆದರೆ ದೇವರ ವಾಕ್ಯಕ್ಕೆ ನಾವು ವಿರೋಧವಾಗಿ ಹೋಗುವಾಗ ಯಾವುದು ನಾವು ಮಾಡಲಿಕ್ಕೆ ಆಗುವುದಿಲ್ಲ. ಆವಾಗ ನಾವು ನಮ್ಮನ್ನು ನೋಡುವಾಗ ಯಾರು ಭಯಪಡೋದು ಇಲ್ಲ ಪ್ರೇರ. ಅದೇ ರೀತಿಯಾಗಿ ಇಲ್ಲಿ ವಾಕ್ಯ ಹೇಳ್ತದೆ, ಆಜ್ಞೆಗಳು ಅನುಸರಿಸಿ ನಡೆದರೆ, ಆತನು ಹೇಳಿದ ಮಾರ್ಗದಲ್ಲಿ ನಡೆದರೆ ಈ ವಾಗ್ದಾನಗಳೆಲ್ಲ ನೆರವೇರ್ತದೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತದೆ. ಯಾವಾಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ನಾವು ವಿರೋಧವಾಗಿ ಹೋಗದೆ ದೇವರಿಗೆ ಯೋಗ್ಯವಾಗಿ ಹೋಗುವಾಗ ದೇವರು ಇದನ್ನು ನಡೆಸುವಂಥ ಶಕ್ತನಾಗಿದ್ದಾನೆ ಪ್ರಿಯರೇ. ಹಾಗೆ ನಮ್ಮನ್ನು ನೋಡುವಾಗ ಹೌದು, ಇವರು ದೇವರ ಮಕ್ಕಳು, ನಮಗೆ ಏನೋ ಒಂದು ದೊಡ್ಡ ದೊಡ್ಡ ಶಿಲುಬೆ ಹಾಕ್ಕೊಂಡು ನಮ್ಮಲ್ಲಿ ಒಂದು ಯೇಸು ಸ್ವಾಮಿ ಮಕ್ಕಳು ಎಂಬುದಾಗಿ ನಾವಾಗಿ ಹೇಳ್ಕೊಳ್ಳೋದಲ್ಲ ಪ್ರಿಯರೇ. ನಮ್ಮನ್ನು ನೋಡುವಾಗ ಅನೇಕರು ಗುರುತಿಸಲ್ಪಡ್ತಾರೆ. ಹೌದು, ಇವರು ಚರ್ಚಿಗೆ ಹೋಗ್ತಾರಪ್ಪ, ಇವರು ಸಭೆಗೆ ಹೋಗ್ತಾರೆ, ಇವರು ಯೇಸು ಸ್ವಾಮಿ ನಂಬಿದಾರ, ಇವರು ಕ್ರಿಶ್ಚಿಯನ್ ದೇವರು ನಂಬಿದ್ದಾರೆ ಅಂತ ಅನೇಕರು ಅವರಾಗಿ ಅವ್ರು ಹೇಳ್ತಾರೆ ಪ್ರಿಯರೇ, ಅನ್ಯ ಜನರು ಪ್ರಿಯರೇ. ಅದು ನಮ್ಮ ಜೀವಿತದಲ್ಲಿ ಅನೇಕ ಸಾಕ್ಷಿಯಾಗಿ ಉಂಟು ಪ್ರಿಯರೇ. ನನ್ನನ್ನು ನೋಡುವಾಗ ಅನೇಕರಿಗೆ ನಾನು ಸಾಕ್ಷಿಯಾಗುವಂಥ ದೇವರು ಸಹಾಯ ಮಾಡಿದ್ದಾನೆ ಪ್ರಿಯರೇ. ಹೆಚ್ಚಿಸಿಕೊಳ್ಳೋದು ನನ್ನಲ್ಲಿ ಏನಿಲ್ಲ ಪ್ರಿಯರೇ. ಆದರೆ ನಮ್ಮನ್ನು ನೋಡುವಾಗ ಅನೇಕರು ಹೇಳಿದ್ದಾರೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರ, ಅದು ದೇವರಿಗೆ ಮಹಿಮೆ ಉಂಟಾಗಲಿ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ 11ನೇ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಆತನು ನಿಮಗೆ ಸಂತಾನ, ವ್ಯವಸಾಯ, ಪಶು ವ್ಯವಸಾಯಗಳ ಸಮೃದ್ಧಿಯನ್ನು ಉಂಟು ಮಾಡುವನು. ಯೆಹೋವನು ಆಕಾಶದಲ್ಲಿ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲ ವ್ಯವಸಾಯ ಸಫಲ ಮಾಡು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಳೆ ಆಗಲಿ ಆಗದೇ ಇರಲಿ, ದೇವರು ಹೇಗಾದರೂ ಮಾಡಿ ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಏಕೆಂದರೆ ದೇವರು ಹೇಳ್ತಾ ಇದ್ದಾನೆ, ಎಲ್ಲವನ್ನು ಆತನೇ ಕೊಡುವಂಥ ದೇವರಾಗಿದ್ದಾನೆ. ಜಲನಿಧಿಯನ್ನು ತೆರೆದು ದೇಶದ ಮೇಲೆ ಬೆಳೆಗೆ ಬೇಕಾದಷ್ಟು ಮಳೆಯನ್ನು ಕೊಡುವಂಥ ನಮ್ಮ ದೇವರಾಗಿದ್ದಾನೆ ಪ್ರಿಯರು. ಅದಕ್ಕೋಸ್ಕರ ದೇವರಿಗೆ ನಾವು ಯಾವಾಗಲೂ ವಿಧೇಯರಾಗಿ ಜೀವಿಸುವಾಗ ಮಾತ್ರ ಇವೆಲ್ಲ ಆಶೀರ್ವಾದ ಬರಲಿಕ್ಕೆ ಉಂಟು ಪ್ರಿಯರೇ. ಅದೇ ರೀತಿಯಾಗಿ 14ನೇ ವಾಕ್ಯ ನೋಡ್ರಿ, ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರಿ, ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಬಲಕ್ಕೆ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸಿದೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಲ್ಲೇ ಲಕ್ಷ್ಯವಿಟ್ಟು ಅವುಗಳನ್ನು ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸನ್ನಾಗಿ ಮಾಡುವನು. ನೀವು ಎಲ್ಲರಿಗಿಂತಲೂ ಮೇಲಿನವರಾಗಿರೋ ಹೊರತು ಕೆಳಗಿನವರಾಗಿರುವುದಿಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅನೇಕರಿಗೆ ಸಾಲ ಕೊಡುತ್ತೇವೆ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ದೇವರೇ, ನಾವು ಎಷ್ಟು ಯೇಸು ಸ್ವಾಮಿ ನಂಬಿದ ಎಂದು ನಾವು ಅನೇಕ ಸಾಲಗಳಲ್ಲಿದ್ದೇವೆ, ಅನೇಕ ಕಷ್ಟಗಳಲ್ಲಿದ್ದೇವೆ, ಕಣ್ಣೀರಿನಲ್ಲಿದ್ದೇವೆ, ರೋಗದಲ್ಲಿದ್ದೇವೆ, ಬಾಧೆಗಳಲ್ಲಿದ್ದೇವೆ ಎಂಬುದಾಗಿ ಹೇಳ್ಬೋದು ನೀವು ಪ್ರಿಯರೇ. ಆದರೆ ನಾವು ಸರಿಯಾಗಿ ನಡ್ಕೊಳ್ಳಬೇಕಾದ ರೀತಿಯಲ್ಲಿ ನಡ್ಕೊಳ್ಳದೆ ಹೋದರೆ ಅನೇಕ ರೀತಿಯಾಗಿ ನಮ್ಮಲ್ಲಿ ಒಂದು ಶುಭಗಳು ಇರುವುದಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ವಾಕ್ಯ ಹೇಳ್ತಾ ಇದೆ, ನಮಗೆ ದೇವರ ಆಶೀರ್ವಾದ ಬರಬೇಕಾದ್ರೆ ನಾವೇನ್ ಮಾಡಬೇಕು? ಮೊದಲು ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಳಬೇಕು. ಆತನನ್ನು ಶ್ರದ್ಧೆಯಿಂದ ಆತನ ಮಾತನ್ನು ನಾವು ಕೇಳುವಂಥವ್ರಾಗಬೇಕು ಪ್ರಿಯರೇ. ಅದೇ ರೀತಿಯಾಗಿ ನೋಡ್ರಿ, ಒಂದು ಎಕ್ಸಾಂಪಲ್,
ಒಂದು ಶಾಲೆಯಲ್ಲಿ ಹೋಗುವಾಗ ಮಕ್ಕಳು ಶ್ರದ್ಧೆಯಿಂದ ಎಲ್ಲ ಮಕ್ಕಳು ಇರ್ತಾವೆ. ಒಂದು 100 ಮಕ್ಕಳು ಅಂತ ತಿಳ್ಕೊಳ್ರಿ. 100 ಮಕ್ಕಳಲ್ಲಿ ಎಲ್ಲ ಮಕ್ಕಳು ಶ್ರದ್ಧೆಯಿಂದ ಒಂದು ಪಾಠ ಕೇಳೋದಿಲ್ಲ ಪ್ರಿಯರೇ. ಒಂದು 20% ಆದ್ರೂ ಮಕ್ಕಳು ಶ್ರದ್ಧೆಯಿಂದ ಕೇಳ್ತಾರೆ. ಉಳಿದ ಮಕ್ಕಳು ಯಾವಾಗ ಈ ಕ್ಲಾಸ್ ಮುಗೀತದೆ, ಯಾವಾಗ ನಮ್ಮ ಮನೆಗೆ ಹೋಗಬೇಕು, ಹೀಗೆ ಒಂದು ಚಂಚಲತ್ವದಲ್ಲಿ ಇರ್ತಾರೆ ಮಕ್ಕಳು. ಈ ಒಂದು ಲೋಕದ ಮಕ್ಕಳು ಈ ಶಾಲೆ ಈ ಒಂದು ಲೋಕದ ಯಾತ್ರೆಯಲ್ಲಿ ನೋಡುವಾಗ ನಾವು ಅದೇ ರೀತಿಯಾಗಿ ನಮ್ಮ ದೇವರು ನಮ್ಮನ್ನು ಅನೇಕರು ನಂಬಿಕೆಯಲ್ಲಿ ಇರ್ತಾರ. ಆದರೆ ದೇವರ ವಾಕ್ಯಗಳಲ್ಲಿ ಅಷ್ಟೊಂದು ಸರಿಯಾಗಿ ನಡ್ಕೊಳ್ಳಿಕ್ಕೆ ಅವರು ಸಿದ್ಧರಾಗಿರೋದಿಲ್ಲ ಪ್ರಿಯರೇ. ಯಾವ್ದು ಈಸಿ ಐತಲ್ಲ ಅದನ್ನ ಮಾತ್ರ ಹಿಡ್ಕೊಳ್ತಾರೆ, ಕಠಿಣವಾದದ್ದನ್ನು ಬಿಟ್ಟು ಬಿಡುತ್ತಾರೆ. ಅಲ್ಲಿ ಹೇಳ್ತಾ ಇದೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಅನೇಕರಿಗೆ ನೋಡ್ರಿ ಸಾಲ ಕೊಡುವಿರಿ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ. ಅದೇ ರೀತಿ ನಾವು ಶ್ರದ್ಧೆಯಿಂದ ವಾಕ್ಯಗಳನ್ನು ಕೇಳಬೇಕು. ಶ್ರದ್ಧೆಯಿಂದ ದೇವರಿಗೆ ನಾವು ವಿಧೇಯರಾಗಿ ಜೀವಿಸುವಾಗ ಇವೆಲ್ಲ ಆಶೀರ್ವಾದ ತಾನಾಗಿ ಬರ್ತದೆ. ಅದನ್ನು ಹುಡ್ಕೊಂಡು ನಾವು ಹೋಗ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆದರೆ ದೇವರು ಒಂದು ಮಾತು ಹೇಳಿದರೆ ಸಾಕು, ದೇವರೆಲ್ಲ ಮಾಡ್ಲಿಕ್ಕೆ ಅದನ್ನು ಶಕ್ತನಾಗಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ನಾವು ದೇವರಿಗೆ ನಾವು ವಿಧೇಯರಾಗುವಾಗ ದೇವರು ಇದನ್ನೆಲ್ಲ ಆತನೇ ಕೊಡುವಂಥವನಾಗಿದ್ದಾನೆ. ಅದೇ ಹುಡ್ಕೊಂಡು ಬರ್ತದೆ ನಮ್ಮನ್ನು. ನಾವು ಓಡಿ ಹೋಗುವುದಲ್ಲ ಅದರ ಹಿಂದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ವಾಕ್ಯ ಹೇಳ್ತಾ ಇದೆ, ನೀವು ದೇವರ ಮಾತನ್ನು ಎಡಬಿಡದೆ, ನೀವು ಎಡಕಾಲಿ ಬಲಕಾಗಲಿ ಹೋಗದೆ ದೇವರ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಆತನ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಅನುಸರಿಸಿ ನಡ್ರಿ ಎಂಬುದಾಗಿ ಮತ್ತೊಂದು ಆವೃತ್ತಿಯಲ್ಲಿ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ ಪ್ರೇರೆ. ಅದಕ್ಕೋಸ್ಕರ ದೇವರ ನಮಗೆ ಸ್ತೋತ್ರವಾಗಲಿ. ಶಿರಸನ್ನಾಗಿ ಮಾಡುತ್ತೇನೆ, ನೀವು ನನಗೆ ಯಾರಿಗೂ ಅಧೀನ ನಾವು ಕೆಳಗಿನವರನ್ನಾಗಿ ನಮ್ಮನ್ನು ದೇವರು ಮಾಡುವುದಿಲ್ಲ, ಮೇಲಿನವರನ್ನಾಗಿ ನಮ್ಮನ್ನು ಮಾಡುವಂಥವನಾಗಿದ್ದಾನೆ ಎಂಬುದು ವಾಕ್ಯ ಹೇಳ್ತಾ ಇದೆ. ಯಾಕೆಂದರೆ ನಮ್ಮ ದೇವರು ಮೇಲಿನವನಾಗಿದ್ದಾನೆ. ಮೇಲಿರುವಂಥದ್ದನ್ನು ಹುಡುಕಿರಿ ಎಂಬುದಾಗಿ. ಭೂಲೋಕದಲ್ಲಿ ಭೂ ಸಂಬಂಧವಾದ ಮೇಲೆ ಮನಸ್ಸಿಡಬೇಡ್ರಿ, ಮೇಲಿನವುಗಳನ್ನ ಮೇಲೆ ಮನಸ್ಸಿಡ್ರಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಸಹ ನಾವು ನೋಡ್ತೇವೆ ಪ್ರೇರ. ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ನಾವೇನು ನೋಡಬೇಕಾಗಿದೆ, ಮೇಲೆ ನೋಡಬೇಕಾಗಿದೆ. ಅದಕ್ಕೋಸ್ಕರ ಮೇಲಿನವರನಾಗಿ ನಮ್ಮನ್ನು ದೇವರು ಮಾಡುವಂಥವನಾಗಿದ್ದಾನೆ. ನಾವು ಬೆಳಕಾಗಿ ಅನೇಕರಿಗೆ ಉಪ್ಪಾಗಿ ಸಾಕ್ಷಿಯಾಗಿ ನಮ್ಮನ್ನು ದೇವರು ನಿಲ್ಲಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಯಾವಾಗ ನಾವು ದೇವರ ವಾಕ್ಯಗಳನ್ನು ನಂಬರೆಯಿಂದ ಶ್ರದ್ಧೆಯಿಂದ ಕೇಳಿ ಅದನ್ನು ಅನುಸರಿಸಿ ಆತನ ಮಾರ್ಗದಲ್ಲಿ ಆತನ ವಾಕ್ಯಗಳನ್ನು ಕೈಕೊಂಡು ನಡೆಯುವಾಗ ಇವೆಲ್ಲ ಶುಭಗಳು ನಮಗೆ ಹಿಂಬಾಲಿಸುವಂಥದ್ದಾಗಿದೆ. ಪ್ರೇರ ವಾಕ್ಯ ಹೇಳ್ತಾ ಇದೆ, ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕಪಡ್ರಿ, ಅದರ ಜೊತೆಗೆ ಎಲ್ಲ ನಾನು ನಿಮಗೆ ಕೊಡ್ತೇನೆ ಎಂಬುದಾಗಿ ಹೇಳಿದ್ದಾನಲ್ಲ ಪ್ರಿಯರೇ. ದೇವರ ವಾಕ್ಯವೇ ಆಗಿದೆ, ಅದು ಸತ್ಯವಾಗಿದೆ, ಅದು ಸುಳ್ಳಲ್ಲ ಪ್ರಿಯರೇ. ಯಾಕೆಂದ್ರೆ ದೇವರ ವಾಕ್ಯ ಇಬ್ಬಾಯಿ ಕತ್ತಿಯಿಂದಲೂ ಹದವಾಗಿದೆ, ಕೀಲು ಮಜ್ಜೆಗಳನ್ನು ತೂರಿ ಬಿಡುವಂಥದ್ದಾಗಿದೆ ಪ್ರಿಯರೇ. ಅದಕ್ಕೋಸ್ಕರ ದೇವರು ನಮ್ಮನ್ನು ಆತನು ಆಶೀರ್ವಾದ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆದರೆ ನಮಗೆ ಆಶೀರ್ವಾದಗಳಿಗೆ ಅಡ್ಡಿಯಾಗಿರುವಂತಹ ಅಡೆತಡೆಗಳು ಏನೆಂಬುದಾಗಿ ನಿಮ್ಮನ್ನು ಪರೀಕ್ಷೆ ಮಾಡಿಕೊಡ್ರಿ. ದೇವರು ಈ ತಿಂಗಳಲ್ಲಿ ಅದ್ಭುತವಾಗಿ ಈ ಕೇಳುವಂಥ ಒಂದು ವಾಕ್ಯಗಳನ್ನು ಕೇಳುವಂಥ ನಿಮ್ಮೆಲ್ಲರ ಜೀವಿತದಲ್ಲಿ ಒಳ್ಳೆಯ ಕಾರ್ಯ ಮಾಡ್ತೇನೆ ಎಂಬುದನ್ನು ನೆನೆಸ್ತೇನೆ ಪ್ರಿಯರೇ. ಏಕೆಂದರೆ ದೇವರು ನಂಬಿಗಸ್ತನಾಗಿದ್ದಾನೆ. ಅದಕ್ಕೋಸ್ಕರ ನಮ್ಮ ಕೈಗಳಲ್ಲಿ ದೇವರು ವಾಕ್ಯಗಳನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಈ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಧೈರ್ಯಪಡಿಸುವಂಥವನಾಗಿದ್ದಾನೆ. ಈ ವಾಕ್ಯಗಳನ್ನು ನಾವು ಓದುವಾಗ ನಮಗೆ ಸಮಾಧಾನ ಉಂಟು, ಧೈರ್ಯ ಬರ್ತದೆ ಪ್ರಿಯರೇ. ನೋಡ್ರಿ, ಈ ಲೋಕದಲ್ಲಿ ನಾವು ಏನೇ ಮಾಡಿದ್ರು ಅದು ನಮಗೆ ಸಮಾಧಾನ ಕೊಡುವಂಥದ್ದೆಲ್ಲ ಪ್ರಿಯರೇ. ಆದರೆ ದೇವರ ವಾಕ್ಯ ಓದುವಾಗ ನಮಗೆ ಜೇನು ತುಪ್ಪಕ್ಕಿಂತಲೂ ಸಿಹಿಯಾದ ವಾಕ್ಯಗಳು ನಮ್ಮನ್ನು ಒಂದು ಹೃದಯದಲ್ಲಿ ತುಂಬಿಸುವಂಥದ್ದಾಗಿದೆ ಪ್ರಿಯರೇ. ಅದಕ್ಕೋಸ್ಕರ ನಾವು ದೇವರ ವಾಕ್ಯಗಳನ್ನು ಓದುವಾಗ ದೇವರು ನಮ್ಮನ್ನು ಸಂತೈಸಿ ಆಧರಿಸಿ ನಮ್ಮನ್ನು ಬಲಪಡಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಪ್ರಿಯರೇ. ಹಾಗೆ ತಿಂಗಳಲ್ಲಿ ದೇವರು ನಿಮ್ಮನ್ನು ಈ ವಾಗ್ದಾನ ಎಂಬುದಾಗಿ ನೀವು ತೆಗೆದುಕೊಂಡ್ರೆ ನಿಮಗೆ ವಾಗ್ದಾನ ಕೊಡುವಂಥ ಈ ವಾಗ್ದಾನಗಳು ನಿಮ್ಮ ಜೀವಿತದಲ್ಲ ನೆರವೇರ್ತದೆ. ಶುಭಗಳೆಲ್ಲ ಆಶೀರ್ವಾದಗಳೆಲ್ಲ ನಿಮಗೆ ಬರುವಂಥದ್ದಾಗಿದೆ. ನಮಗೆ ಅಶುಭ ಬೇಡ ಎಂಬುದಾಗಿ ಹೇಳುವುದಾದರೆ ಇವೆಲ್ಲ ನೀವು ಕೈಕೊಂಡು ನಡೆಯುವುದಾದರೆ ನಿಮಗೆ ದೇವರು ನಿಮಗೆ ಆಶೀರ್ವಾದ ಮಾಡ್ತಾನೆ. ಹಾಗೆ ನಿಮಗೆಲ್ಲ ಶುಭ ಉಂಟಾಗ್ತದೆ ಎಂಬುದಾಗಿ ನೆನೆಸ್ತಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಮಗೆ ಅಶುಭಗಳು ಬೇಡ ದೇವರು ನಮಗೆ, ಯಾಕಂದರೆ ನಾವು ಅನೇಕರಿಗೆ ಶುಭಕರ ಆಗಿರಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಪ್ರಿಯರೇ. ಈ ಲೋಕದಲ್ಲಿ ಎಷ್ಟೋ ಪಾಪಿಗಳು, ಐಗುರು ಎಷ್ಟೋ ಜ್ಞಾನವಂತರಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದರೂ ದೇವರು ನಮ್ಮನ್ನು ಯಾಕೆ ಅರಿತುಕೊಂಡಿದ್ದಾನೆ ಎಂಬುದಾಗಿ ನಿಮ್ಮ ತಲೆಯಲ್ಲಿ ಒಂದು ವಿಚಾರ ಹುಟ್ಟಲಿ. ಯಾಕಂದರೆ ದೇವರು ನಮ್ಮನ್ನು ಅರಿಯದಿದ್ದರೆ ನಾವು ಅರಿಯಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ದೇವರು ನಮ್ಮನ್ನು ಅರಿತುಕೊಂಡು ನಮ್ಮನ್ನು ಆರಿಸಿಕೊಂಡು ನಮ್ಮ ಮೇಲಿಟ್ಟಂಥ ಮಹಾಪ್ರೀತಿನಿಟ್ಟು ನಮ್ಮನ್ನು ಬೇರ್ಪಡಿಸಿ ಇಂಥ ಒಂದು ಸ್ಥಾನಮಾನ ಎಲ್ಲ ಕೊಟ್ಟಂಥ ದೇವರಿಗೆ ನಾವು ಯಾವಾಗಲೂ ಕೃತಜ್ಞತೆ ಸ್ತುತಿ ಮಾಡುವವರಾಗಿರಬೇಕು ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದಿನೇ ದಿನೇ ನಮ್ಮನ್ನು ಸಹ ದೇವರು ಉಪಯೋಗ ಮಾಡಿಕೊಳ್ತಾ ಇದ್ದಾರೆ. ನಮ್ಮ ನಂಬಿಕೆ ಇದೆ. ಅದಕ್ಕೋಸ್ಕರ ದೇವರ ಸೇವೆಗಾಗಿ ನಾವು ಪ್ರಯಾಸ ಪಡ್ತಾ ಇದ್ದೇವೆ. ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ ನಾವು ಪ್ರಯಾಸ ಪಡ್ತಾ ಇದ್ದೇವೆ ಪ್ರೇರ. ಅದಕ್ಕೋಸ್ಕರ ದೇವರು ನಮ್ಮನ್ನು ಜಯಕರವಾಗಿ ನಡೆಸ್ತಾನೆ ಎಂಬುದಾಗಿ ನಮಗೂ ಸಹ ನಂಬಿಕೆ ಇದೆ. ಈ ವಾಗ್ದಾನವೂ ಸಹ ನಮಗೂ ಸಹ ಅಳವಡಿಸಿಕೊಂಡು ನಾವು ದೇವರು ವಾಕ್ಯಕ್ಕೆ ವಿಧೇಯರಾಗ್ತೇವೆ. ನೀವು ವಾಕ್ಯಕ್ಕೆ ವಿಧೇಯರಾಗ್ರಿ. ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ದೇವರ ಚಿತ್ತ ಆದರೆ ನಾನು ಒಂದು ಸಾಕ್ಷಿ ಮೂಲಕವಾಗಿ ನಿಮ್ಮ ಮಧ್ಯದಲ್ಲಿ ಬರಲಿಕ್ಕೆ ನಾನು ಆಗಿ ಬರುವಂತೆ ದೇವರು ಸಹಾಯ ಮಾಡಲಿ. ನಿಮ್ಮೆಲ್ಲರ ಒಂದು ಪ್ರಾರ್ಥನೆ ಇರಲಿ, ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಹೀಗೆ ಇರಲಿ ಎಂಬುದನ್ನು ಕೇಳಿಕೊಳ್ಳುತ್ತಾ, ಹಾಗೆ ನೀವು ಇನ್ನೂ ಹೆಚ್ಚಾಗಿ ನಮಗೆ
ಪ್ರೋತ್ಸಾಹ ಕೊಡ್ತೀರಿ ಎಂಬುದಾಗಿ ನಂಬಿದ್ದೇನೆ. ಹಾಗೆ ಅನೇಕರು ನೋಡ್ತಾ ಇದ್ದೀರಿ ಎಂಬುದಾಗಿ ನಾನು ನೆನೆಸ್ತೇನೆ. ಅದಕ್ಕೆ ಈ ಒಂದು ವಿಡಿಯೋ ಆಗಲಿ, ಇದು ಒಂದೆಲ್ಲ ವಾಕ್ಯ ಕೇಳುವುದಾಗಲಿ, ಅದು ದೇವರ ಮಹಿಮೆಗಾಗಿ ಮಾತ್ರ ನಾವು ಮಾಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕೋಸ್ಕರ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸ್ತಾ ಇದ್ದೇವೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಒಪ್ಪಿಸಿಕೊಡುತ್ತಾ ಈ ವಾಕ್ಯಗಳನ್ನು ದೇವರ ಕರಳಲ್ಲಿ ತಗ್ಗಿಸಿಕೊಡ್ತೇವೆ. ನಮ್ಮನ್ನು ಒಪ್ಪಿಸಿಕೊಡುತ್ತಾ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ಪ್ರೇಯರ್ ಮುಗಿಸಿಕೊಳ್ಳೋಣ. ತಂದೆ ಆ ದೇವರೇ, ಪರಿಶುದ್ಧಾತ್ಮನೇ, ಹೌದು ಸ್ವಾಮಿ, ತಿಂಗಳ ಮೊದಲನೇ ದಿನದಲ್ಲಿ ಮೊದಲನೇ ಪ್ರಾರ್ಥನೆ 5 ತಿಂಗಳೆಲ್ಲ ನಮ್ಮನ್ನು ಅದ್ಭುತವಾಗಿ ನಡೆಸಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. 6ನೇ ತಿಂಗಳಲ್ಲಿ ಕಾಲಿಡುವಂತೆ ಸಹಾಯ ಮಾಡಿದ್ದಿ, ಅದಕ್ಕಾಗಿ ಸ್ತೋತ್ರ. ದೇವರೇ, ಈ ತಿಂಗಳೆಲ್ಲ ನಮ್ಮನ್ನು ಅದ್ಭುತವಾಗಿ ನಡೆಸಿರಿ. ಹೌದು ಕರ್ತನೆ, ಹೇಳಿದಂಥ ಒಂದೊಂದು ಆಶೀರ್ವಾದಗಳು, ಕೇಳುವಂಥ ಒಂದೊಂದು ಕರ್ತನೆ ಎಲ್ಲ ಕಿವಿಗಳು, ಒಂದೊಂದು ಕುಟುಂಬಗಳು, ಒಂದೊಂದು ಜೀವಿತಗಳಿಗೆ ದೇವರೇ ಆಶೀರ್ವಾದ ಬರಲಿ. ಅವರು ಏನು ಕಳ್ಕೊಂಡಿದ್ದಾರೆ ಅವ್ರಿಗೆ ಹೆಚ್ಚಾದ ಆಶೀರ್ವಾದ ಬರಲಿ ಸ್ವಾಮಿ. ಅವರನ್ನು ಮೇಲಿನವ್ರನ್ನಾಗಿ ಮಾಡು. ಅವರಿಗಿರುವಂಥ ಸಾಲಗಳಾಗಲಿ, ಆತ್ಮಿಕವಾಗಿ, ಆರ್ಥಿಕವಾಗಿ, ಶಾರೀರಿಕವಾಗಿ, ಭೌತಿಕವಾಗಿ, ಲೌಕಿಕವಾಗಿ ಎಲ್ಲ ಸಕಲ ಆಶೀರ್ವಾದಗಳು ಬರಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಸ್ವಾಮಿ. ಕೇಳುವಂಥ ಒಂದೊಂದು ಹೃದಯಗಳು ಯೇಸುವಿನ ನಾಮದಲ್ಲಿ ಕರ್ತನೆ ಅದ್ಭುತ ಮಾಡು ದೇವರೇ. ಅವ್ರ ಹೃದಯಗಳು ತೆರೆಯಲ್ಪಡಲಿ, ಅವರ ಮನಸ್ಸುಗಳು ತೆರೆಯಲ್ಪಡಲಿ. ಕಠಿಣವಾದ ಹೃದಯಗಳು, ಕಲ್ಲಾದ ಹೃದಯಗಳು ಕರ್ತನೆ, ಅನೇಕ ಚಿಂತಾ ಭಾರಗಳಿಂದ, ಕಷ್ಟಗಳಿಂದ, ವೇದನೆಗಳಿಂದ, ನೋವುಗಳಿಂದ ತುಂಬಿಕೊಟ್ಟಿರುವಂಥ ಹೃದಯಗಳು ದೇವರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತೆರೆಯಲ್ಪಡಲಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಅವರಿಗೆ ಬಿಡುಗಡೆ ಕೊಡುತ್ತಂತೆ ಸ್ತೋತ್ರ. ಇವರಿಗೆಲ್ಲ ಕೇಳುವಂಥ ಒಂದೊಂದು ಕಿವಿಗಳು, ಒಂದೊಂದು ಕುಟುಂಬಗಳು, ಒಂದೊಂದು ಆತ್ಮಗಳಿಗೆ ದೇವರೇ ಆಶೀರ್ವಾದ ಹೋಗಲಿ ಅಂತ ಪ್ರಾರ್ಥಿಸ್ತೇನೆ. ನೀನೇ ಆಶೀರ್ವಾದ ಮಾಡು ಕರ್ತನೆ ಸ್ತೋತ್ರ. ನಮ್ಮನ್ನು ತಗ್ಗಿಸಿಕೊಡುತ್ತಾ ಒಪ್ಪಿಸಿಕೊಡುತ್ತಾ ಈ ಒಂದು ಪ್ರಾರ್ಥನೆ ಕೇಳಲಿಕ್ಕಾಗಿ ಸ್ತೋತ್ರ. ಈ ತಿಂಗಳೆಲ್ಲ ನಮ್ಮನ್ನು ಅದ್ಭುತವಾಗಿ ನಡೆಸ್ತಿ, ಅದಕ್ಕಾಗಿ ಸ್ತೋತ್ರ. ನೀ ನಂಬಿದಂತೆ ನಿನಗಾಗಲಿ. ನೀ ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಒಪ್ಪಿಸಿಕೊಡುತ್ತಾ ನಮ್ಮ ಪ್ರಾರ್ಥನೆ ಕೇಳಲಿಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ನಾಮದಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಪ್ರಾರ್ಥಿಸಿ ಬಿಡುತ್ತೇನೆ ಪರಲೋಕ ನನ್ನ ತಂದೆ, ಆಮೆನ್. ಪ್ರೈಸ್ ಲಾರ್ಡ್. ಎಲ್ಲರಿಗೂ ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಇನ್ನೂ ಹೆಚ್ಚಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಇನ್ನೂ ಅನೇಕರಿಗೆ ನಿಮ್ಮ ಒಂದು ನಂಬರೇ ಇದ್ದವರಿಗೂ ಸಹ ನೀವೇನು ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಸಪೋರ್ಟ್ ಮಾಡಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ, ನಿಮ್ಮ ಕುಟುಂಬಗಳ ಆಶೀರ್ವಾದ ಮಾಡಲಿ. ಆಮೆನ್.